ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗಣಿ ಕಾರ್ಮಿಕರು 2011ರಲ್ಲಿ ಗಣಿ ಕಾರ್ಮಿಕರಿಂದ ಗಣಿ ಮಾಲೀಕರು ಹೊರಗೆ ಹಾಕಲ್ಪಟ್ಟಂತ ಗಣಿ ಕಾರ್ಮಿಕರು ನಾವು ಆಗ್ಲಿಂದನೇ ಹೋರಾಟವನ್ನು ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, 2018ರಲ್ಲಿ ಮಾನ್ಯ ಕರ್ನಾಟಕ ಗೌರ್ಮೆಂಟ್ ಲೀಗಲ್ ಅಡ್ವೈಸರ್ ಏನು ಅನಿತಾ ಶೆಣೆ ಅವರು ಕಾರ್ಮಿಕರ ಪರವಾಗಿ ಫಸ್ಟ್ ಪ್ರಯಾರಿಟಿ R&R ಯೋಜನೆಯಲ್ಲಿ ಕಾರ್ಮಿಕರಿಗೆ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದು ವಸತಿ, ಶಿಕ್ಷಣ, ಆರೋಗ್ಯ, ಇತರ ಸಾಮಾಜಿಕ ಸೌಲಭ್ಯಗಳು, ಪುನರ್ಜೀವನ ಅವೆಲ್ಲ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ನಾವು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕಿಂತ ಮುಂಚೆನೆ ಅದು ಪಿಟಿಷನ್ ಹಾಕಿದ್ದೀವಿ. ಸೊ ಆ ಒಂದು ಬೇಸಿಸ್ ಮೇಲೆ ನಮಗೆ ಗಣಿ ಕಾರ್ಮಿಕರಿಗೆ ಸಂಡೂರು ಅಂದ್ರೆ ಸುಮಾರು ಡಿಪೆಂಡ್ ಅಪಾನ್ 95% ಎಲ್ಲರೂ ಗಣಿ ಮೇಲೇನೆ ಡಿಪೆಂಡ್ ಎಲ್ಲರೂ. ಸೊ ಅದರಿಂದ ನಾವು ಗಣಿ ಮೇಲೆ ಅವಲಂಬಿತರಾಗಿದ್ದೇವೆ. ಗಣಿಯಿಂದ ನಾವು ಎಷ್ಟೋ ನಷ್ಟವನ್ನು ನಾವು ಅನುಭವಿಸಿದ್ದೇವೆ ಗಣಿ ಕೆಲಸದ ಹೋದ ನಂತರ. ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಯಾವುದೇ ರೀತಿಯಿಂದ ಸುಮಾರು ಸಂಡೂರಿಂದ 20 ಕಿಲೋಮೀಟರ್ 30 ಕಿಲೋಮೀಟರ್ ವರೆಗೂ ನಾವು ಕೆಲಸ ಬಂದು ಮಾಡಿದಂತ ದಿನಗಳಿದೆ. ಸೊ ಇಲ್ಲಿ ಯಾವುದೇ ರೀತಿಯಿಂದ ನೀವು ಪಬ್ಲಿಕ್ ಆಗಿ ಏನ್ ಮಾಡ್ತಿರೋ, ವಸತಿ ಮಾಡ್ತಿರೋ, ಹಾಸ್ಪಿಟಲ್ ಮಾಡ್ಕೊಡ್ತಿರೋ, ರೋಡ್ ಮಾಡ್ತಿರೋ, ಅವೆಲ್ಲ ಮಾಡಿ, ನಮ್ಗೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಗಣಿ ಕಾರ್ಮಿಕರಿಗೆ ಫಸ್ಟ್ ಪ್ರಯಾರಿಟಿ ಕೊಡಿ. ಆಮೇಲೆ ಎಲ್ಲಾ ಗಣಿ ಕಾರ್ಮಿಕರಿಗೆ ಏನು ಕೊಡಬೇಕಾದಂತ ವಸತಿಗಳು ಏನಿದಾವಲ್ಲ ಅದಕ್ಕ ಲಿಮಿಟೇಷನ್ ಮಾಡಬೇಡಿ. ಏನು ಇಷ್ಟೇ ಟಾರ್ಗೆಟ್ ಅಲ್ಲಿ ಮಾಡ್ತೀವಿ, 5 ಕಿಲೋಮೀಟರ್ 10 ಕಿಲೋಮೀಟರ್ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅನ್ನೋದು ಬೇಡ. ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಡಿಪೆಂಡ್ ಅಪಾನ್ ಕಾರ್ಮಿಕರೆಲ್ಲ 30 ಕಿಲೋಮೀಟರ್ ಇಂದ ಬಂದು ದುಡಿದಂತ ದಿನಗಳಿದಾವೆ. ಅದಕ್ಕೆ ಯಾಕ ಆ ಒಂದು ರೈಲ್ವೆ ಟ್ರ್ಯಾಕಿಗಾಗ್ಲಿ ರೋಡಿಗಾಗ್ಲಿ ಒಂದು ಲಿಮಿಟೇಷನ್ ಇದೆ, ಇಷ್ಟು ಕಿಲೋಮೀಟರ್ ಅಂತೇಳಿ. ಆದ್ರೆ ಮನೆಗಳಿಗೆ ವಸತಿ ಮಾಡ್ಕೊಡಕ್ಕೋಸ್ಕರ 5 ಕಿಲೋಮೀಟರ್ 10 ಕಿಲೋಮೀಟರ್ ಅವು ಏನ್ ಪಬ್ಲಿಕ್ ಅಲ್ಲಿ ನೀವು ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ, ಅದರಲ್ಲಿ ನಮ್ಮ ಅಬ್ಜೆಕ್ಷನ್ ಇಲ್ಲ. ನಮ್ಮ ಒಂದು ಬೇಡಿಕೆ ಏನಂತಂದ್ರೆ, ನಮಗೆ ಎಲ್ಲಾ ಕಾರ್ಮಿಕರಿಗೆ ಒಂದು ವಸತಿ ಮಾಡಿಕೊಡಿ. ಒಂದು KMRC ಒಂದು ಕಡೆಯಿಂದ ಸದಾ ಜೀವನ ಕಾಲವೆಲ್ಲ ನೆನಪಿಟ್ಟುಕೊಳ್ಳುವಂತೆ ಒಂದು ಸೌಲಭ್ಯಕರವಾಗಿರುವಂತ ಸುಸಜ್ಜಿತವಾಗಿರುವಂತ ಸೈಟ್ಗಳನ್ನು ಮಾಡಿಕೊಟ್ಟು, ಅದು KMRC ಅಡಿಯಲ್ಲಿ R&R ಯೋಜನೆಯಲ್ಲಿ ಮಾಡ್ಕೊಡ್ತಾ ಇದೀವಿ ವಸತಿ ಅಂತೇಳಿ ಬೋರ್ಡ್ ಹಾಕಿ, ಅಲ್ಲಿ ಒಂದು ಸಮುದಾಯ ಭವನ ಮಾಡಿ, ಪಾರ್ಕ್ಗಳು ಮಾಡಿ, ಅದು ಎಲ್ಲ ರೀತಿಯಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಈ ತಮ್ಮ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಇವತ್ತು ಏನು ಜಿಲ್ಲಾಧಿಕಾರಿಯ ಮನವಿ ಕೂಡ ಒಂದು ಹೋರಾಟ ಇದೆ. ಇದು ಗಣಿ ಕಾರ್ಮಿಕರ ಹಲವಾರು ವರ್ಷದ ಒಂದು ಬೇಡಿಕೆ ಇದು. ಯಾಕೆಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಗಣಿ ಯಾವ ಮಟ್ಟದಲ್ಲಿ ಲೂಟಿಯಾಗಿದೆ, ಎಷ್ಟರ ಮಟ್ಟಿಗೆ ಶ್ರೀಮಂತರಾಗಿದೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಆ ಗಣಿಯಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರು, ಅವರ ಕುಟುಂಬಗಳು ಮತ್ತು ಅವರ ಮಕ್ಕಳ ಪರಿಸ್ಥಿತಿ ಏನು? ಇವತ್ತಿಗೂ ಇಡೀ ಕರ್ನಾಟಕದಲ್ಲಿ ಗಣಿ ಮಾಲೀಕರು ಇನ್ನೊಂದು 100 ಎಲೆಕ್ಷನ್ ನಡೆಸಿದ್ರು ಅವರು ಹಣ ಹಾಕಿ ಎಲೆಕ್ಷನ್ ಗೆಲ್ಲುವುದು ಮತ್ತು ಎಲೆಕ್ಷನ್ ನಡೆಸೋ ಮಟ್ಟಕ್ಕೆ ಅವರು ಹಣಗಳನ್ನು ಸಂಪಾದನೆ ಮಾಡಿದ್ದಾನೆ. ಅದು ಮಾತ್ರ ಅಲ್ಲ, ಈ ರಾಜ್ಯದ ಜುಡಿಷಿಯರಿ ಯಾವುದೇ ಒಂದು ಸರ್ಕಾರದ ಸಂಸ್ಥೆಗಳನ್ನು ಸಹ ಭ್ರಷ್ಟಾಚಾರದ ಕೊಂಪೆನಲ್ಲಿ ದೂಡಿದಂಥ ದೊಡ್ಡ ಒಂದು ಇತಿಹಾಸ ಇರೋದು ಈ ಗಣಿ ಕಾರ್ಮಿಕರು ಮತ್ತು ಗಣಿ ಮಾಲೀಕರಿಗೆ. ಇದನ್ನು ನಾವೆಲ್ಲರೂ ತಾವು ಮಾಧ್ಯಮದ ಮುಖಾಂತರ ಎಲ್ಲರೂ ಅವರನ್ನ ಬೀದಿಗೆಳೆದು ತಂದಿದ್ದೀರಾ. ಅದೆಲ್ಲ ಈ ಮಾಧ್ಯಮ ಮಿತ್ರರ ಒಂದು ಹೋರಾಟದ ಶ್ರಮ. ಇಲ್ಲಿ ನಾವು ಮಾತಾಡುತ್ತಾ ಇರೋದು ಏನಂದ್ರೆ, ಈ ಕಾರ್ಮಿಕರು ಯಾವಾಗ ಈ ಗಣಿಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೂಟಿ ಎಲ್ಲ ಆದ್ಮೇಲೆ, ಇಡೀ ರಾಜ್ಯನೇ ಕೊಳ್ಳೆ ಹೊಡೆದಾದ್ಮೇಲೆ, ದಿಡ್ಡಿ ಬಾಗಿಲು ಹಾಕದಂಗೆ ಎಲ್ಲ ಬಾಗಿಲುಗಳನ್ನು ಮುಚ್ಚಿದ ಮೇಲೆ ಗಣಿ ಕಾರ್ಮಿಕರು, ಸಾವಿರಾರು ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಹಲವಾರು ಕಾರ್ಮಿಕರು ಬಳ್ಳಾರಿ, ಸಂಡೂರು ಸುತ್ತಮುತ್ತ ಇದ್ದಂತ ಹಳ್ಳಿಗಳಲ್ಲಿ, ಅದು ಒಂದು 5-6 ಜಿಲ್ಲೆಗಳಿಂದಂತ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು ಬೆಂಗಳೂರು ಕಡೆ, ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಮಹಾನಗರಗಳಿಗೆ ಗುಳ್ಳೆ ಹೋಗ್ತಾರೆ. ಈ ಕಾರ್ಮಿಕರು ಯಾಕೆ ಈ ತರ ಆದ್ರು ಅಂತ ನಾವು ಹೋದಾಗ, ಈ ಕಾರ್ಮಿಕರಿಗೆ ವಸತಿ, ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಗಳು ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಇವ್ರ ಹತ್ರ ಹಣ ಇದೆ. ನಾವ್ ಹೇಳ್ತೀವಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಬೇರೆ ಬೇರೆ ಎಲ್ಲಾನು ತರ್ತಾ ಇದ್ದಾರೆ. ನಾವು ಸಹ ಹೇಳ್ತಾ ಇದೀವಿ, ಕಾರ್ಮಿಕ ಕಾನೂನುಗಳು ಇವತ್ತು ಹೆಂಗ್ ಆಗ್ತಾ ಇದೆ, ಗಣಿ ಕಾರ್ಮಿಕರು ಏನ್ ಕಾನೂನುಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.